ಹಾಯ್ ಹಲೋ ಎಲ್ಲರಿಗೂ. ನಾ ಇವತ್ತಿನ ವೀಡಿಯೋದಲ್ಲಿ ಹೋಳಿಗೆ ಸಾರು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ, ನೋಡಂಬರ್ರಿ. ಮೊದಲಿಗೆ ನಾನು ಇಲ್ಲಿ ಮಸಾಲೆಗಳನ್ನು ಎಲ್ಲ ಹುರ್ಕೊತಿದ್ದೀನಿ. ಏನೇನು ಬೇಕಪ್ಪ ಅಂದರೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ಅಲ್ಲಿ ಅವನು ಉದ್ದುದ ಕಟ್ ಮಾಡಿಬಿಟ್ಟು ಅವು ಸ್ವಲ್ಪ ಫ್ರೈ ಆಗೋಕ್ಕೆ ಎಣ್ಣೆಯಲ್ಲಿ ಹುರ್ಕೊತಾ ಇದ್ದೀನಿ. ನೀಟಾಗಿ ಕೆಂಪಾಗಂಗೆ ಬರೋಂಗೆ ಹುರ್ಕೋಬೇಕು. ನಂತರ ಮತ್ತೆ 2 ಮೀಡಿಯಮ್ ಸೈಜ್ ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ. ಅವನು ಸಹ ಈ ಥರ ಕಟ್ ಮಾಡಿಬಿಟ್ಟು ಅವನು ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅವು ಸ್ವಲ್ಪ ಹಸಿ ಸ್ಮೆಲ್ ಹೋಗಂಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಬೆಳ್ಳುಳ್ಳಿನ 4-5 ಬೆಳ್ಳುಳ್ಳಿ ತೊಗೊಂಡಿದ್ದೆ. ಅವನು ಸಹ ಬೇಳೆ ಮಾಡ್ಕೊಂಬಿಟ್ಟು ಅವನು ಸಹ ಎಣ್ಣೆಯಲ್ಲಿ ಹುರ್ಕೊತಾ ಇದ್ದೀನಿ. ಅಂದರೆ ಕೆಂಪಗಾಗಂಗೆ ನೀಟಾಗಿ ಹುರ್ಕೋಬೇಕು. ಅವು ಸಹ ನೀಟಾಗಿ ಮಸಾಲೆ ಸಾಮಾನು ಎಷ್ಟು ನೀಟಾಗಿ ಹುರ್ಕೊತೀವೋ ಅಷ್ಟು ಹೋಳಿಗೆ ಸಾರಿನ ಮಸಾಲೆ ಚೆನ್ನಾಗಿ ಬರುತ್ತೆ. ಅದಾದ ನಂತರ ಮತ್ತೆ ಹೋಳಿಗೆ ಸಾರಿನ ಮಸಾಲೆಗಳು ಎಲ್ಲವೂ ನೀಟಾಗಿ ಅವು ಸಹ ಘಮ ಬರೋಂಗೆ ನೀಟಾಗಿ ಹುರ್ಕೊತಾ ಇದ್ದೀನಿ. ನಾನಿಲ್ಲಿ ಮೀಡಿಯಮ್ ಫ್ಲೇವರ್ ಇಟ್ಕೊಂಡ್ಬಿಟ್ಟು ಗ್ಯಾಸ್ನ ನೀಟಾಗಿ ಹುರ್ಕೋಬೇಕು ಹೊತ್ತಲಾರ್ದಂಗೆ. ಅದಾದ ನಂತರ ಕೊಬ್ಬರಿ ತುರಿದಿಟ್ಕೊಂಡಿದ್ದೆ ನಾನು ಮೊದಲಿಗೆ ಇಲ್ಲಿ, ಅದನ್ನು ಸಹ ನಾನು ಹುರ್ಕೊತಾ ಇದ್ದೀನಿ ನೀಟಾಗಿ. ಅದನ್ನು ಸಹ ಹಸಿ ಸ್ಮೆಲ್ಲೆಲ್ಲ ಹೋಗಂಗೆ ನೀಟಾಗಿ ಹುರ್ಕೋಬೇಕು. ಮತ್ತು ಕೊತ್ತಂಬರಿ ಕರಿಬೇವು ಸೊಪ್ಪು ಸಹ ನೀಟಾಗಿ ಬಿಡಿಸಿಟ್ಕೊಂಡ್ಬಿಟ್ಟು ಅದನ್ನು ಸಹ ಫ್ರೆಶ್ ಆಗಿ ತೊಳೆದಿಟ್ಕೊಂಡು ಅದನ್ನು ಸಹ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಸಹ ನೀಟಾಗಿ ಹಸಿ ಸ್ಮೆಲ್ ಹೋಗಂಗೆ ಫ್ರೈ ಮಾಡ್ಕೋಬೇಕು. ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡ್ಬಿಟ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇಲ್ಲಿ, ಅದಕ್ಕೋಸ್ಕರ ಅದನ್ನು ಸಹ ಸ್ವಲ್ಪ ನೀಟಾಗಿ ಹೊತ್ತಲಾರ್ದಂಗೆ ಫ್ರೈ ಮಾಡ್ಕೋಬೇಕು. ನೋಡಿರಿ, ಇಷ್ಟು ಪದಾರ್ಥಗಳನ್ನು ಫ್ರೈ ಎಲ್ಲ ನೀಟಾಗಿ ಬೇರೆ ಬೇರೆಯಾಗಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಮಾಡೋದು ಹೆಂಗಂತ ನೋಡಂಬರ್ರಿ. ಮೊದಲಿಗೆ ನಾ ಇಲ್ಲೊಂದು ಗುಂಡಲ್ಲಿಗೆ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಒಣ ಮೆಣಸಿನ್ಕಾಯಿ ಮುರಿದು ಹಾಕಿಬಿಟ್ಟು ಸಾಸ್ವೆ, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಚಟಪಟ ಚಟಪಟ ಅನ್ನಂಗೆ ಸಿಡಿಯೋಕೆ ಬಿಡ್ತಾಯಿದ್ದೀನಿ ನಾನಿಲ್ಲಿ. ಅದಾದ ನಂತರ ಹೋಳಿಗೆ ಸಾರಿನ ಕಟ್ಟಿರುತ್ತಲ್ಲ, ಅಂದ್ರೆ ಬ್ಯಾಳೆ ಕುದಿಸಿರೋ ಬ್ಯಾಳೆ ಕಟ್ಟಿರುತ್ತಲ್ಲ, ಅದನ್ನು ಸಹ ಅದಕ್ಕೆ ಆ್ಯಡ್ ಮಾಡಬೇಕು. ಮೊದಲಿಗೆ ನಾನು ಬ್ಯಾಳೆ ಕುದಿಸ್ಕೊಂಡಿದ್ದೆ, ಅದನ್ನೇ ಕಟ್ಟು ಸಹ ಇದಕ್ಕೆ ಹೋಳಿಗೆ ಸಾರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಹುಣಸೆಹಣ್ಣು ಮೊದಲಿಗೆ ನಾನು ನೆನೆಸ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಸಹ ನಾನು ಕೈಯಲ್ಲಿ ಈ ಥರ ಕಿವುಚ್ಬಿಟ್ಟು ಅದನ್ನು ಸಹ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಸಹ ಆ್ಯಡ್ ಮಾಡಿದ ನಂತರ ರುಬ್ಕೊಂಡು ಇಟ್ಕೊಂಡಿರುವಂಥ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ನಾನು ಮೊದಲಿಗೆ ಹೇಳಿದ್ದೆ ಖಾರ ನೋಡ್ಕೊಂಬಿಟ್ಟು ಹಾಕಬೇಕಂತ, ಅದಕ್ಕೋಸ್ಕರ ನಾನು ಖಾರ ನೋಡಿಕೊಂಡು ನೀಟಾಗಿ ಸಪ್ರೇಟಾಗಿ ರುಬ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಸಹ ಆ್ಯಡ್ ಮಾಡಿದ್ದೀನಿ. ನೀಟಾಗಿ ಸಾಂಬಾರನ್ನ ಎಲ್ಲ ಕುದಿಯೋಕೆ ಬಿಡಬೇಕು. ಈ ಥರ ನೀಟಾಗಿ ಕುದ್ಮೇಲೆ ಹೋಳಿಗೆ ಸಾರಿನ ಸಾಂಬಾರು ರೆಡಿ ಆಗುತ್ತೆ. ನೋಡಿರಿ ಎಷ್ಟು ಸುಲಭವಾಗಿ ಮನೆಯಲ್ಲೇ ರುಚಿಕರವಾಗಿ ಮಾಡ್ಕೋಬೋದು ಅಂತ. ನೀವು ಒಂದ್ಸಲ ಟ್ರೈ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಬಾಯ್ ಬಾಯ್.